ಒಂದು ನಿಯಮಿತ ಬಹುಭುಜಾಕೃತಿಯು 15 ಭಾಗಗಳನ್ನು ಹೊಂದಿದ್ದರೆ ಅದರ ಪ್ರತಿ ಒಳಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಕೇಳಿರಲಿ. ನೋಡ್ರಿ ಇದರದ್ದು ಫಾರ್ಮುಲಾ ಏನಾಗುತ್ತೆ, ಇಲ್ಲಿ n-2 ಡಿವೈಡ್ ಬೈ n ಇಂಟು 180 ಆಗುತ್ತೆ. ಇಲ್ಲಿ n ವ್ಯಾಲ್ಯೂ ಎಷ್ಟೈತಿ 15 ಭಾಗ ಕೊಟ್ರೆ 15 - 2 ಡಿವೈಡೆಡ್ ಬೈ 15 ಇಂಟು 180 ಆಗುತ್ತೆ. 13 ಇಂಟು ಇದು 15 ಒಂದ್ಲಿ 15 12 ಆಗುತ್ತೆ. 13 ಇಂಟು 12 ಮಾಡಿದ್ರೆ ಎಷ್ಟಾಗುತ್ತೆ 156 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಲೀಲ್ನ ಮಾರಾಟದ ಪ್ರಮಾಣ ಮೊದಲ ವರ್ಷದಲ್ಲಿ 4% ಮತ್ತು ಎರಡನೇ ವರ್ಷದಲ್ಲಿ 24% ಹೆಚ್ಚಾಗುತ್ತೆ. ಇದರೊಂದಿಗೆ ಅವನ ಪ್ರಸ್ತುತ ಮಾರಾಟವು 1,61,200 ಆಗಿದ್ರೆ 2 ವರ್ಷಗಳ ಹಿಂದೆ ಅವನ ಮಾರಾಟದ ಪ್ರಮಾಣ ಎಷ್ಟೈತೆ ಅಂತ ಕೇಳಲಿ. ನೋಡ್ರಿ 2 ವರ್ಷದಿಂದ ಅಮೌಂಟ್ ಒಂದು ಎಕ್ಸ್ ಐತೆ ಅಂತ ತೊಗೊಂತೀನಿ. ಇಲ್ಲಿ ಮೊದಲಕ 4% ಜಾಸ್ತಿ ಆಗೈತೆ ಅಂದ್ರೆ 104 ಡಿವೈಡೆಡ್ ಬೈ 100 ಆಗುತ್ತೆ. ಆಮೇಲೆ 24% ಅಂದ್ರೆ 124 ಡಿವೈಡೆಡ್ ಬೈ 100 ಈಜ್ಕೊಟ್ಟು ಎಷ್ಟಾಗೈತಿ 1,61,200 ಆಗೈತಿ. ನೋಡ್ರಿ 104 ಒಂದ್ಲೆ 104 1,550 ಆಗುತ್ತೆ. 124 ಒಂದ್ಲೆ 120 4 12.5 ಆಗುತ್ತೆ. ಎಕ್ಸ್ ಈಜ್ಕೊಟ್ಟು ಎಷ್ಟಾಗುತ್ತೆ 12.5 ಇಂಟು 10,000 ಆಗುತ್ತೆ. ಅಂದ್ರೆ ಇದು ಎಷ್ಟಾಗುತ್ತೆ ನಮಗೆ 1,25,000 ಮೊದಲಕ ಇರ್ತೈತೆ. ಒಂದು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಜನಿ ಒಂದು ನಿರ್ದಿಷ್ಟ ಕೆಲಸವನ್ನು 30 ದಿನಗಳಲ್ಲಿ ಮಾಡಬಲ್ಲಳು. ಅಂಜನಿ ಮತ್ತು ಖುಷ್ಬು ಸೇರಿ ಅದೇ ಕೆಲಸನ 16 ದಿನ ಮಾಡ್ತಾರ. ಮತ್ತು ಅಂಜನಿ, ಖುಷ್ಬು ಮತ್ತು ಸುಷ್ಮಿತಾ 3 ಸೇರಿ 15 ದಿನದ ಮಾಡ್ತಾರ. ಹಾಗಾದ್ರೆ ಅಂಜನಿ ಮತ್ತು ಸುಷ್ಮಿತಾ ಜೊತೆಯಾಗಿ ಅದೇ ಕೆಲಸನ ಎಷ್ಟು ದಿನ ಮಾಡ್ತಾರ ಅಂತ ಕೇಳಿರಲಿ. ನೋಡ್ರಿ ಅಂಜನಿ ಎಷ್ಟು ಟೈಮ್ ತೊಗೊಂತಾಳೆ ಇಲ್ಲಿ 30. ಅಂಜನಿ ಮತ್ತು ಖುಷ್ಬು ಸೇರಿ ಎಷ್ಟು ಟೈಮ್ ತೊಗೊಂತಾರೆ ಇಲ್ಲಿ 16. ಅಂಜನಿ ಮತ್ತು ಖುಷ್ಬು ಮತ್ತು ಸುಷ್ಮಿತಾ ಸೇರಿ ಎಷ್ಟು ದಿನ ತೊಗೊಂಡ್ರೆ ಇಲ್ಲಿ ಟೋಟಲ್ ಅವ್ರು 3 ಜನ ಸೇರಿ 15 ದಿನ ತೊಗೊಂಡ್ರೆ. ಇಲ್ಲಿ ಟೋಟಲ್ ವರ್ಕ್ ಎಷ್ಟಾಗುತ್ತೆ 240 LCM ಆಗುತ್ತೆ. 38 ಇದು 16 15 ಆಗುತ್ತೆ. 15 16 ಆಗುತ್ತೆ. ನೋಡ್ರಿ ಇಲ್ಲಿ ಅಂಜನಿ ಮತ್ತು ಖುಷ್ಬು ಸೇರಿ ಎಫಿಷಿಯನ್ಸಿ ಎಷ್ಟೈತಿ 15 ಐತಿ. ಇಲ್ಲಿ 3 ಜನ ಸೇರಿ 16 ಐತಿ. ಹಂಗಾರೆ ಸುಷ್ಮಿತಾ ಅಂದ್ ಎಷ್ಟಾಗುತ್ತೆ ಇಲ್ಲಿ 16 15 1 ಆಗುತ್ತೆ. ಹಂಗಾದ್ರೆ ಟೈಮ್ ಎಷ್ಟು ಅಂತಾರೆ ಇಲ್ಲಿ ಅಂಜನಿ ಮತ್ತು ಸುಷ್ಮಿತಾ ಸೇರಿ. ಅಂಜನಿ ಎಫಿಷಿಯನ್ಸಿ ಎಷ್ಟು 8 ಐತಿ. ಸುಷ್ಮಿತಾ ಅಂದ್ 1 ಐತಿ. ಅಂದ್ರೆ ಟೋಟಲ್ ಎಫಿಷಿಯನ್ಸಿ ಎಷ್ಟಾಯ್ತು 9 ಆಯ್ತು. 240.9 ಆಗುತ್ತೆ. ಅಂದ್ರೆ 3 × 24 3 3 9 ಅಂದ್ರೆ 80/3 ದಿನಗಳನ್ನ ತೊಗೊಂತಾರೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾನ್ 17 ಗಂಟೆಗಳಲ್ಲಿ 886 ಕಿಲೋಮೀಟರ್ ದೂರದಲ್ಲಿರುವ ಚೆನ್ನೈನ ತಲುಪಬೇಕಾಗೈತಿ. ಮೊದಲ 8 ಗಂಟೆಗಳ ಕಾಲವನ್ನು ಆರಂಭಿಕ ವೇಗ ಗಂಟೆಗೆ 53 km/h ಆಗಿತ್ತು. ಅಂದ್ರೆ ಅವನು ಮೊದಲಕ್ಕೆ 8 ಗಂಟೆ ಒಳಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ 8 × 53 ಮಾಡಿದ್ರೆ ಟೋಟಲ್ ಅವನು 424 ಕಿಲೋಮೀಟರ್ ಕವರ್ ಮಾಡ್ತಾನೆ. ಆಮೇಲೆ ನೋಡ್ರಿ ಮುಂದಿನ 150 ಕಿಲೋಮೀಟರ್ ದೂರವನ್ನು ಅವನ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸ್ತಾನೆ. ಅಂದ್ರೆ ಇಲ್ಲಿ ಟೈಮ್ ಎಷ್ಟಾಗತ್ತೆ ರೀ ಅವ 150 ಕಿಲೋಮೀಟರ್ನ 50 km/h ಹೋದ್ರೆ ಎಷ್ಟಾಗುತ್ತೆ 3 ಅವರ್ ತೊಗೊಂತಾನೆ. ಇಲ್ಲಿ ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಯಾನ 150 ಕಿಲೋಮೀಟರ್ಸ್. ಆಮೇಲೆ ಅವರು 3 ಅವರ್ ಆಯ್ತು. ಆಮೇಲೆ ನೋಡ್ರಿ ಹಾಗಾದ್ರೆ ನಿಗದಿಪಡಿಸಿದ 17 ಗಂಟೆಗಳಲ್ಲಿ ಚೆನ್ನೈನ ತಲುಪುವವನು ಈಗ ಯಾವ ವೇಗದಲ್ಲಿ ಪ್ರಯಾಣಿಸಬೇಕಂತ ಕೇಳಿರಲಿ. ನೋಡ್ರಿ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಯಾನೋ ಒಂದು 424 ಕಿಲೋಮೀಟರ್ ಪ್ಲಸ್ ಆಮೇಲೆ ಎಷ್ಟು ಕಿಲೋಮೀಟರ್ 150 ಕಿಲೋಮೀಟರ್. ಅಂದ್ರೆ ಟೋಟಲ್ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ಯಾನೋ ಅವ 574 ಕಿಲೋಮೀಟರ್ ಕವರ್ ಮಾಡ್ಯಾನ. ಅಂದ್ರೆ ಉಳಿದಿದ್ದು ಎಷ್ಟು ಕಿಲೋಮೀಟರ್ 886 ಮೈನಸ್ 574 ಮಾಡಿದ್ರೆ 312 ಕಿಲೋಮೀಟರ್ ಏನಾಗೈತಿ ಉಳಿದೈತಿ. ಟೈಮ್ ಎಷ್ಟಾಗೈತಿ ನೋಡ್ರಿ ಇಲ್ಲಿ ಮೊದಲಕ್ಕೆ 8 ಅವರ್ ಹೋಗ್ಯಾನ. ಆಮೇಲೆ 3 ಅವರ್ ಅಂದ್ರೆ 11 ಅವರ್ ಹೋಗೈತಿ. ಇನ್ನು ಉಳಿದಿದ್ದು ಎಷ್ಟು ಅವರ್ 6 ತಾಸು. ಅಂದ್ರೆ ಅವ ಎಷ್ಟು ಸ್ಪೀಡ್ನಾಗ ಹೋಗ್ಬೇಕು ಈ 312 ಕಿಲೋಮೀಟರ್ನ 6 ಅವರ್ ನೀವು ಕಂಪ್ಲೀಟ್ ಮಾಡಕ್ಕೆ 52 km/h ಹೋಗ್ಬೇಕು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಚಕ್ರ ಬಡ್ಡಿ ದರದಲ್ಲಿ ಒಂದು ಮೊತ್ತವು 5 ವರ್ಷಗಳಲ್ಲಿ 3 ಪಟ್ಟಾಗುತ್ತೆ. ಹಾಗಾದ್ರೆ ಅದೇ ಬಡ್ಡಿ ದರದಲ್ಲಿ ಆ ಮೊತ್ತವು ಎಷ್ಟು ವರ್ಷಗಳಲ್ಲಿ 9 ಪಟ್ಟಾಗುತ್ತೆ ಅಂತ ಕೇಳಿ. ನೋಡ್ರಿ ಪ್ರಿನ್ಸಿಪಲ್ ಒಂದಿತ್ತು ಅಂದ್ರೆ 3 ಪಟ್ಟು ಅಂದ್ರೆ 1:3 ಆಗುತ್ತೆ. ಆಮೇಲೆ 9 ಪಟ್ಟು ಆಗ್ಬೇಕು 1:9 ಆಗುತ್ತೆ. ನೋಡ್ರಿ ಇದು 3 ಏನೈತಿ 1 ಐತಿ. ಅಂದ್ರೆ ಇದನ್ನ 1 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 5 ವರ್ಷ ಕೊಟ್ಟಾನ. ಆಮೇಲೆ ನೋಡ್ರಿ ಇಲ್ಲಿ 3 ಪಟ್ಟು ಆಗಕ್ಕಂದ್ರೆ 3 ಸ್ಕ್ವೇರ್ ಆಗುತ್ತೆ. ಅಂದ್ರೆ 1 ವ್ಯಾಲ್ಯೂ 5 ಆಗುತ್ತೆ. ಅಂದ್ರೆ 2 ವ್ಯಾಲ್ಯೂ ಎಷ್ಟು ವರ್ಷ ಆಗುತ್ತೆ 10 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಕಾರನು ಒಂದು ಪ್ಯಾನಿನ ಬೆಲೆಯನ್ನು ಅದರ ಕೊಳ್ಳುವ ಬೆಲೆಗಿಂತ 36% ಹೆಚ್ಚಿಗೆ ನಿಗದಿಪಡಿಸ್ತಾನೆ ಅನ್ಕೊಟ್ರೆ. ಅಂದ್ರೆ ಕಾಸ್ಟ್ ಪ್ರೈಸ್ ನೋಡ್ರಿ ಇಲ್ಲಿ 100 ರೂಪಾಯಿ ಇತ್ತು. ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟು ಮಾಡ್ತಾನೋ 136 ರೂಪಾಯಿ ಮಾಡ್ತಾನೆ. ಅದರ ಮುದ್ರಿತ ಬೆಲೆಯ ಮೇಲೆ 25% ರಿಯಾಯಿತಿ ನೀಡ್ತಾನೆ. ಅಂದ್ರೆ ಮಾರ್ಕ್ ಪ್ರೈಸ್ ಮೇಲೆ 25% ರಿಯಾಯಿತಿ ನೀಡ್ತಾನೆ. ಅಂದ್ರೆ 136 × 25 / 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೋ 34 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 34 ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ 102 ರೂಪಾಯಿ ಆಗುತ್ತೆ. ಆಗ ಅವನು 171 ರೂಪಾಯಿ ಲಾಭ ಗಳಿಸ್ಯಾನ. ಅಂದ್ರೆ 100ರಿಂದ 102 ಅಂದ್ರೆ 2 ರೂಪಾಯಿ ಜಾಸ್ತಿ ಆಗೈತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 171 ರೂಪಾಯಿ ಕೊಟ್ಟನ. ಹಾಗಾದ್ರೆ ಅದರದ್ದು ಮಾರ್ಕ್ ಪ್ರೈಸ್ ಎಷ್ಟು ಅನ್ನೋದು ಕೊಟ್ಟರೆ 36. ಅಂದ್ರೆ ಇದಕ್ಕೆ ಇಂಟು ಎಷ್ಟು ಮಾಡಿನ ಇಲ್ಲಿ 68 ಮಾಡಿದ್ರೆ ಎಷ್ಟಾಗುತ್ತೆ 136 ಆಗುತ್ತೆ. ಇದಕ್ಕೆ ಇಂಟು 68 ಮಾಡಿದ್ನಿ ಅಂದ್ರೆ ಎಷ್ಟಾಗುತ್ತೆ 11,628 ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 15,500 ರೂಪಾಯಿನ ಎ ಬಿ ಮತ್ತು ಸಿ ನಡುವೆ ಹಂಚಲಾಗೈತಿ.
ಇದರಲ್ಲಿ ಎ ನ ಪಾಲಿನ 7 ಪಟ್ಟು, ಬಿ ನ ಪಾಲಿನ 4 ಪಟ್ಟು, ಸಿ ನ ಪಾಲಿನ 2 ಪಟ್ಟು ಈಕ್ವಲ್ ಅದಾವ. ಹಾಗಾದ್ರೆ ಎ ನ ಪಾಲು ಎಷ್ಟು ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. 7a ಈಸ್ ಈಕ್ವಲ್ ಟು 4b ಈಸ್ ಈಕ್ವಲ್ ಟು 2c ಆಗೈತಿ. ಇದ್ರ ಟೋಟಲ್ ಎಲ್ಸಿಎಂ ಎಷ್ಟಾಗತ್ತೆ 28 ಆಗತ್ತೆ. ಅಂದ್ರೆ ಎ ರೇಷಿಯೋ ಬಿ ರೇಷಿಯೋ ಸಿ ಎಷ್ಟು ಬರ್ತದೆ 7 4 28 4 7 2 14 ಆಗತ್ತೆ. ಟೋಟಲ್ ಇದು ಎಷ್ಟಾಗತ್ತೆ 25 ಆಗತ್ತೆ. ನಮಗೆ ಯಾರು ಪಾಲ್ ಕೇಳ್ಯಾರ ಎ ಪಾಲ್ ಕೇಳ್ಯಾರ. 4/25 ಇಂಟು ಟೋಟಲ್ ಎಷ್ಟೈತಿ 15,500 ಐತಿ. ಅಂದ್ರೆ ಇದು ಎಷ್ಟಾಗತ್ತೆ ಎ ಪಾಲು 2,480 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 20% ರಿಯಾಯಿತಿಯನ್ನು ಪಡೆದ ನಂತರ 1,800 ರೂಪಾಯಿ ಉಡುಗೊರೆ ವಸ್ತುವನ್ನು ಖರೀದಿಸಿದನು. ಹಾಗಾದ್ರೆ ಆ ಉಡುಗೊರೆ ವಸ್ತುವಿನ ಮುದ್ರಿತ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿ ನೋಡ್ರಿ. ಮಾರ್ಕ್ ಪ್ರೈಸ್ 100 ರೂಪಾಯಿ ಐತೆ, 20% ಡಿಸ್ಕೌಂಟ್ ಆಗಿದೆ, ಎಷ್ಟಾಗುತ್ತೆ 80 ಆಗುತ್ತೆ. ಈ 80 ವ್ಯಾಲ್ಯೂ ಎಷ್ಟು ಕೊಟ್ಟಾನ ನಮಗೆ ಇಲ್ಲಿ 1,800 ಕೊಟ್ಟಾನ. ಅಂದ್ರೆ ಇಂಟು 22.5 ಐತಿ. ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ 22.5 ಮಾಡಿದ್ರೆ 2,250 ರೂಪಾಯಿ ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 98 ಮತ್ತು 18ರ ಮಧ್ಯಾನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಮೀನ್ ಪ್ರಪೋರ್ಷನ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 98 ಇಂಟು 18 ಆಗುತ್ತೆ. ಇದೇನಾಗುತ್ತೆ 98ನ 7 ಇಂಟು 14 ಅಂತ ಬರಿತೀನಿ. ಈ 18ನ 9 ಇಂಟು 2 ಅಂತ ಬರಿತೀನಿ. ಆಮೇಲೆ ನೋಡ್ರಿ ಇದನ್ನ 7 ಇಂಟು 14ನ 7 ಇಂಟು 2 ಮಾಡೋಣ ಇಂಟು 9 ಇಂಟು 2 ಆಗುತ್ತೆ. 7 2 ಅದಾವು ಅಂದ್ರೆ 1 7 ಆಗುತ್ತೆ. 2 2 ಅದಾವು 1 2 ಬರುತ್ತೆ. 9ರ ಸ್ಕ್ವೇರ್ ಐತೆ 3 ಆಗುತ್ತೆ. 7 2 14 14 3 42 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 20,300 ಸರಳ ಬಡ್ಡಿಯಲ್ಲಿ ಭಾಗಶಃ ವರ್ಷಕ್ಕೆ 10% ಮತ್ತು ಭಾಗಶಃ 4% ದರದಲ್ಲಿ ಹೂಡಿಕೆ ಮಾಡ್ತಾಳೆ. 4 ವರ್ಷಗಳ ನಂತರ 2 ಹೂಡಿಕೆಗಳಿಂದ ಅವಳು ಸಮಾನ ಬಡ್ಡಿಯನ್ನು ಗಳಿಸಿದ್ರೆ ವಾರ್ಷಿಕ 10% ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳಿ ಇಲ್ಲಿ ನೋಡ್ರಿ. ಬಂದ್ ಇಂಟ್ರೆಸ್ಟ್ ಏನೈತಿ ಎರಡು ಕಡೆ ಸೇಮ್ ಐತಿ. ಅಂದ್ರೆ ಇದು 10% ಅನ್ನ ಅದನ್ನ ಎಕ್ಸ್ ಅಮೌಂಟ್ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ 10x ಅಂತ ಬರ್ಕೊಂತೀನಿ ಈಸ್ ಈಕ್ವಲ್ ಟು ಆಮೇಲೆ ನೋಡ್ರಿ ಇಲ್ಲಿ ಆಮೇಲೆ 4% ಒಳಗೆ ಅಂದ್ರೆ 20,300 ಒಳಗೆ ಆ ಸೈಡ್ ಎಕ್ಸ್ ಹೋದ್ರೆ ಇದು -x ಮಾಡ್ಬೇಕು ಈ ಕಡೆ ಅಂದ್ರೆ ಇಂಟು 4 ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗತ್ತೆ 4 4 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. /100 ಇರ್ತೈತಿ, ಅದು 100 100 ಕ್ಯಾನ್ಸಲ್ ಆಗಿರ್ತೈತಿ. ಅಂದ್ರೆ ನಾ ಡೈರೆಕ್ಟ್ ಇಲ್ಲಿ ಬರ್ದೀನಿ. ಈ 10x ಈಸ್ ಈಕ್ವಲ್ ಟು 20,300 ಇಂಟು 4 -4x ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. 14x ಈಸ್ ಈಕ್ವಲ್ ಟು ಏನಾಗುತ್ತೆ 20,300 ಇಂಟು 4 ಆಗುತ್ತೆ. x ಈಸ್ ಈಕ್ವಲ್ ಟು 20,300 ಇಂಟು 4/14 ಆಗುತ್ತೆ. x ಈಸ್ ಈಕ್ವಲ್ ಟು 14 ಅಲ್ಲಿ 14 1,450 ಆಗುತ್ತೆ. x ಈಸ್ ಈಕ್ವಲ್ ಟು 5,800 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 5 ವಸ್ತುಗಳನ್ನು ಖರೀದಿಸಿ ಮತ್ತು 2 ವಸ್ತುಗಳನ್ನು ಉಚಿತವಾಗಿ ಪಡೆಯಿರಿ ಎಂಬ ಯೋಜನೆಯನ್ನು ನೀಡ್ತಾನೆ. ಪ್ರತಿ ವಸ್ತುವಿನ ಬೆಲೆ 250 ರೂಪಾಯಿ ಆಗಿದ್ರೆ ಈ ಯೋಜನೆಯಲ್ಲಿ ಖರೀದಿಸಿದವ ಗ್ರಾಹಕನಿಗೆ ಸಿಗುವ ಒಟ್ಟು ರಿಯಾಯಿತಿ ಮೊತ್ತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಅವ 5 ವಸ್ತುವಿನ ಪ್ರೈಸ್ ಎಷ್ಟ ಕೊಡ್ತಾನ, 2 ವಸ್ತುಗಳು ಫ್ರೀ ಕೊಡ್ತಾನಂದ್ರೆ ಒಂದು ರಿಯಾಯಿತಿ ಎಷ್ಟಾಗುತ್ತೆ ಆ 2 ವಸ್ತುವಿನ ಪ್ರೈಸ್ ಆಗುತ್ತೆ. 2 ಇಂಟು 250 ಮಾಡಿದ್ರೆ ಎಷ್ಟಾಗುತ್ತೆ 500 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಬ್ಬನ 2 ನಿಲ್ದಾಣಗಳ ನಡುವೆ 21 ದಿನಗಳಲ್ಲಿ ರೈಲ್ವೆ ಹಳಿಯನ್ನು ಅಳವಡಿಸಬಹುದು ಅಂತ ಕೊಟ್ಟಾರ. ಅಂದ್ರೆ ಎ ಎಷ್ಟು ಟೈಮ್ ತೊಗೊಂಡ್ರೆ ಇಲ್ಲಿ 21. ಬಿ ಅದೇ ಕೆಲಸನ 15 ದಿನದ ಮಾಡ್ತಾನೆ. ಅಂದ್ರೆ ಬಿ ಟೈಮ್ ಎಷ್ಟತ್ತು 15 ಆಗುತ್ತೆ. ಸಿ ನ ಸಹಾಯದಿಂದ ಅವರು ಆ ಕೆಲಸವನ್ನ 2 ದಿನದ ಮಾಡ್ತಾರೆ. ಅಂದ್ರೆ 3 ಜನ ಸೇರಿ ಏನ್ ಮಾಡ್ತಾರೆ ಎ ಬಿ ಸಿ 2 ದಿನದ ಮಾಡ್ತಾರೆ. ಹಂಗಾದ್ರೆ ಸಿ ಒಬ್ಬನ ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ತೊಗೊಂತಾನ ಅಂತ ಕೇಳಿದ್ರೆ LCM ಎಷ್ಟಾಗುತ್ತೆ ಇದ್ರದ್ದು 210 ಆಗುತ್ತೆ. 21 ಹತ್ಲೆ 15 14 2 105 ಆಗುತ್ತೆ. ನೋಡ್ರಿ ಎ ಮತ್ತು ಬಿ ಸೇರಿ ಎಫಿಷಿಯನ್ಸಿ ಎಷ್ಟು ಆಗ್ತೀರಿ 24 ಆಗುತ್ತೆ. 3 ಜನ ಸೇರಿ 105 ಐತೆ. ಅಂದ್ರೆ ಸಿ ಎಫಿಷಿಯನ್ಸಿ ಎಷ್ಟಾಗುತ್ತೆ 105 - 24 ಮಾಡಿದ್ವಿ ಅಂದ್ರೆ 81 ಆಗುತ್ತೆ. ಸಿ ತೆಗೆದುಕೊಳ್ಳೋ ಟೈಮ್ ಎಷ್ಟಾಗುತ್ತೆ 210/81 ಆಗುತ್ತೆ. ಅಂದ್ರೆ ಇದು ಎಷ್ಟಾಗುತ್ತೆ 3 ವೇಳೆ 3 27 ಆಗುತ್ತೆ. ಅಂದ್ರೆ 70/27 ಟೈಮ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20 ಸೆಂಟಿಮೀಟರ್ ಎತ್ತರ ಮತ್ತು ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಇರುವ ನೇರ ವೃತ್ತಾಕಾರ ಸಿಲಿಂಡರ್ ಗಣ್ಣಪಲ್ಲೆ ಎಷ್ಟು ಅಂತ ಕೇಳ್ಯಾರ. ಇದ್ರ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಇಲ್ರಿ πr² ಹೆಚ್ಚಾಗುತ್ತೆ. ನಮ್ಗೆ ಹೈಟ್ ಕೊಟ್ಟಾನ 20 ಸೆಂಟಿಮೀಟರ್. ಆದ್ರೆ ಇಲ್ಲಿ ಸರ್ಕಂಫರೆನ್ಸ್ ಕೊಟ್ಟಾನ, ಸುತ್ತಳತೆ ಕೊಟ್ಟಾನ ಅಂದ್ರೆ 2πr = ಎಷ್ಟಾಗುತ್ತೆ 44. ಅಂದ್ರೆ ಫಾರ್ಮುಲಾ ಸುತ್ತಳತೆ 2πr ಆಗುತ್ತೆ. 2 ಇಂಟು 22/7 ಇಂಟು r = 44 ಆಗುತ್ತೆ. 22 ಅಲ್ಲಿ 44 ಕ್ಯಾನ್ಸಲ್ ಆಗುತ್ತೆ. r ಎಷ್ಟು ಬಂತು 7 ಸೆಂಟಿಮೀಟರ್ ಬಂತು. ಅಂದ್ರೆ 22/7 r² ಏನೈತಿ 7 ಇಂಟು 7 ಹೈಟ್ ಎಷ್ಟೈತಿ ಇಲ್ಲಿ ನಮ್ಗೆ 20 ಕೊಟ್ಟರು. 7 7 ಕ್ಯಾನ್ಸಲ್ ಆಗುತ್ತೆ. ವಾಲ್ಯೂಮ್ ಎಷ್ಟಾಗುತ್ತೆ ಇದು 3080 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 74 ಸೆಂಟಿಮೀಟರ್ ಬಾಯಿನ ಹೊಂದಿರುವ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಂತ ಕೇಳಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ = ಏನಾಗುತ್ತೆ ಇದು 6a² ಆಗುತ್ತೆ. 6 ಇಂಟು 74² ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 32,856 ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು 60% ಹೆಚ್ಚಿಸಿದಾಗ 3,580 ಬರುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವ್ದು ಅಂತ ಕೇಳಿರಿ.
ನೋಡ್ರಿ ಮೊದಲಕ್ಕೆ 100 ಇತ್ತಂದ್ರೆ ಆ ಸಂಖ್ಯೆ 60 ಜಾಸ್ತಿ ಆಗಿ 160 ಆಗುತ್ತೆ. 0 0 2 5 2 8 ಈ ಎಂಟರ್ ವ್ಯಾಲ್ಯೂ ಕೊಟ್ಟನ ಎಷ್ಟು 3580 ಕೊಟ್ಟನ. ಅಂದ್ರೆ ಇಂಟು ಎಷ್ಟಾಗೈತಿ 447.5 ಆಗೈತಿ. 5 ಇಂಟು 447.5 ಮಾಡಿದ್ರೆ ಎಷ್ಟಾಗುತ್ತೆ ಅದು 2237.5 ಬರ್ತೈತಿ. ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ 171 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೊಟ್ರೆ ಇದೇನಾಗುತ್ತೆ ಅಂದ್ರೆ n+1 ಆಗುತ್ತೆ. ಅಂದ್ರೆ 171 + 1 ಮಾಡಿದ್ರೆ ಎಷ್ಟಾಗುತ್ತೆ ಸರಾಸರಿ 172 ಬರ್ತೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಭೂಪಾಲ್ನಿಂದ ಇಂದೋರ್ಗೆ ಒಬ್ಬ ಮನುಷ್ಯ 12 km/h ವೇಗದಾಗ ಹೋಗಿ ಅದೇ ಮಾರ್ಗದಲ್ಲಿ 24 km/h ವೇಗದಾಗ ಬರ್ತಾನೆ. ಹಾಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಾಗುತ್ತೆ ಇದಕ್ಕೆ 2s1 × s2 s1 + s2 ಆಗುತ್ತೆ. 2 × 12 × 24 12 + 24 ಆಗುತ್ತೆ. ಎಷ್ಟಾಗ್ತಿದೆ 2 × 12 × 24 36 ಆಗುತ್ತೆ. 12 1 12 3 3 1 3 8 ಅಂದ್ರೆ 16 km/h ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.